ಮಕ್ಕಳು ಸೇರಿದಂತೆ ವಿಶೇಷ ಚೇತನ ಮಕ್ಕಳಿಗೂ ಕಾನೂನು ಅರಿವು ಸಿಗಬೇಕು ಎನ್ನುವುದು ಸುಪ್ರೀಂ ಕೋರ್ಟ್ನ ಆಶಯವಾಗಿದೆ ಎಂದು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಆನಂದ್ ಹೇಳಿದರು. ಅವರು ಮಂಡ್ಯದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಟ್ಟಡದ ಸಭಾಂಗಣದಲ್ಲಿ ಮಂಗಳವಾರ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಕಾರದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಶಿಶು ಸ್ನೇಹಿ ಕಾನೂನು ಯೋಜನೆ 2024ರ ಅನುಷ್ಠಾನಕ್ಕಾಗಿ ರಚಿಸಿರುವ ಮಕ್ಕಳಿಗಾಗಿ ಕಾನೂನು ಸೇವೆಗಳ ಘಟಕಕ್ಕೆ ನಿಯೋಜನೆಗೊಂಡಿರುವವರಿಗೆ 2 ದಿನಗಳ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮಕ್ಕಳಿಗಾಗಿ ಕಾನೂನು ಸೇವೆಗಳ ಘಟಕದ ಸದಸ್ಯ ಹಾಗೂ ನಿವೃತ್ತ ನ್ಯಾಯಾಧೀಶರಾದ ಎಚ್.ಸಿ. ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಕಾನೂನು ಅಧೀಕ್ಷಕ ಗಣಪತಿ ಉಪಸ್ಥಿತರಿದ್ದರು. ಹಾಗೆಯೇ ಕಾರ್ಯಾಗಾರದ ಮಕ್ಕಳ ಘಟಕಕ್ಕೆ ಆಯ್ಕೆಯಾದ ಮಳವಳ್ಳಿ ಮಾದೇಶ್ ಕುಮಾರ್, ರಜನಿರಾಜ್, ಮಕ್ಕಳ ಘಟಕದ ರಾಜು ಸೇರಿದಂತೆ ಸದಸ್ಯರುಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ಈಗ ಈ ಒಂದು ಕಮಿಟಿ ಏನಿದೆ ಲೀಗಲ್ ಸರ್ವಿಸಸ್ ಯೂನಿಟ್ ಫಾರ್ ಚಿಲ್ಡ್ರನ್ ಅನ್ನುವಂಥದ್ದನ್ನ ಹೊಸದಾಗಿ ಮಾಡ್ಕೊಂಡಿದ್ದೀವಿ. ನಮ್ಮ ಸುಪ್ರೀಂ ಕೋರ್ಟ್ ನಾಲ್ಕು ಸ್ಕೀಮ್ ಅಡಿಯಲ್ಲಿ ಅವರ ನಿರ್ದೇಶನದಂತೆ ನಾವು ಇದನ್ನ ಪ್ರತಿ ಜಿಲ್ಲೆಯಲ್ಲೂ ಸಹ ಮಾಡ್ತಾ ಬರ್ತಾ ಇದ್ದೀವಿ. ಇದರ ಉದ್ದೇಶ ಮಕ್ಕಳಿಗೆ ಕಾನೂನಿನ ಅರಿವು ಮತ್ತು ನೆರವನ್ನು ಮೂಡಿಸುವಂಥದ್ದು. ಮಕ್ಕಳು ಅಂದಾಗ ಮಕ್ಕಳು ಮಾತ್ರ ಅಲ್ಲ, ಡಿಸೇಬಲ್ಡ್ ಆಗಿರುವಂಥ ಮಕ್ಕಳು ಸಹ ಇದರಲ್ಲಿ ಸೇರ್ಕೊಂತಾರೆ. ಯಾಕಂದ್ರೆ ಈಗಾಗಲೇ ಸಾಹೇಬ್ ಹೇಳಿದ್ರು, ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಕಾನೂನು ಸಿಗಬೇಕು ಅನ್ನೋ ಉದ್ದೇಶದಿಂದ ಲೀಗಲ್ ಅದು ಒಂದು ಮುಂದುವರಿದ ಭಾಗ. ಏನು ನಾವು ಪ್ರತಿಯೊಬ್ಬರು ಮಕ್ಕಳು ಸಹ ನಾವು ಏನು ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಮಕ್ಕಳು ಸಹ ಸೇರ್ತಾರೆ. ಇವತ್ತು ನಮ್ಮ ಮಕ್ಕಳು ನಮ್ಮ ಶಕ್ತಿ ಅಂದ್ರೆ ತಪ್ಪಾಗ್ಲಾರ್ದು. ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕು. ಕುಟುಂಬ ಅಭಿವೃದ್ಧಿ ಆದಾಗ ಮಾತ್ರ ಆಟೋಮೆಟಿಕ್ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅದರಿಂದ ಸಾಹೇಬ್ ಈಗಾಗಲೇ ಹೇಳಿದ್ರು, ಅಪೌಷ್ಟಿಕತೆ ಯಾವ ರೀತಿ ದುಷ್ಪರಿಣಾಮ ಬೀಳ್ತಾ ಇದೆ ಮಕ್ಕಳ ಬಗ್ಗೆ ಅಂತ. ನೋಡಿ, ಬದಲಾವಣೆ ಜಗದ ನಿಯಮ ಅಂತ ಬದಲಾವಣೆ ಆಗ್ತಾ ಇದೆ, ಬಟ್ ಆ ಬದಲಾವಣೆ ಆರೋಗ್ಯಕರವಾಗಿ ಆಗ್ತಾ ಇಲ್ಲ. ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಸುಸ್ಥಿರ ಅಭಿವೃದ್ಧಿ. ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ಮರ, ಒಂದು ಕಟ್ಟಡ ಕಟ್ಟಬೇಕು ಅಂತ, ಒಂದು ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಹೇಳಿ ಒಂದಷ್ಟು ಮರಗಳು ಕಡ್ದಾಕ್ದಾಗ ಎಷ್ಟು ಒಂದು 10 ಮರ ಕಡಿದ್ರೆ ಅಂದ್ರೆ ಒಂದು 100 ಮರ ನೆಡ್ಬೇಕಾಗುತ್ತೆ. ಅದು ಬ್ಯಾಲೆನ್ಸ್ ಮಾಡಬೇಕು. ಅದನ್ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋದು. ಇದು ಜವಾಬ್ದಾರಿ ನಮ್ಮ ಮೇಲಿದೆ ಅಂತಂದ್ರೆ ತಪ್ಪಾಗಬಾರ್ದು. ಯಾಕಂದ್ರೆ ಇದು 21ನೇ ಶತಮಾನ ಆಧುನಿಕ ಯುಗ. ನಮ್ಮ ಭಾರತದ ಸಂವಿಧಾನ ಸಹ ಅನುಚ್ಛೇದ 15ರಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಪ್ರಾತಿನಿಧ್ಯನ ಕೊಡಬೇಕು ಅನ್ನೋದನ್ನ ಇದೆ. ಪ್ರತಿಯೊಂದು ರಾಜ್ಯ ಸರ್ಕಾರ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಸವಲತ್ತುಗಳನ್ನ ಕೊಡಬೇಕು, ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯರೂಪ ಆರ್ಟಿಕಲ್ ಹೇಳುತ್ತೆ. ಹೀಗಾಗಿ ನಾವು ಮಕ್ಕಳಿಗೆ ಎಷ್ಟು ಮಾತ್ರ ರಕ್ಷಣೆ ಕೊಡಬೇಕು ಅನ್ನೋದು ಇವತ್ತಿನ ನಮ್ಮಲ್ಲಿರುವಂತಹ ಜವಾಬ್ದಾರಿ. ನಾವು ಈ ಕಾನೂನು ಲೀಗಲ್ ಸರ್ವಿಸ್ ಅಥವಾ ನ್ಯಾಯ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಬಡತನ ಅನ್ನುವಂಥದ್ದು ಅವರನ್ನ ನ್ಯಾಯ ವಂಚಿತರನ್ನಾಗಿ ಮಾಡಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಸಹ ಕಾನೂನಿನ ರಕ್ಷಣೆ ಪಡಿಬೇಕು, ಕಾನೂನಿನ ಅರಿವು ನೆರವು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987 ರಚನೆಗೊಂಡಿದೆ. ಅದರಡಿಯಲ್ಲಿ ನಾಲ್ಸಾ ಮತ್ತೆ ಕಾಲ್ಸಾ ಮತ್ತೆ ಲೀಗಲ್ ಸರ್ವಿಸ್, ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟೀಸ್, ಮತ್ತೆ ಕರ್ನಾಟಕ ಲೀಗಲ್ ಸರ್ವಿಸ್ ಕಮಿಟೀಸ್, ಮತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್, ಮತ್ತೆ ನಮ್ಮೆಲ್ಲ ತಾಲೂಕು ಲೀಗಲ್ ಸರ್ವಿಸ್ ಕಮಿಟೀಸ್ ಕಾರ್ಯನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ರಚನೆ ಮಾಡಲಾಯಿತು ಅಂತ ಹೇಳಿದ್ರೆ, ಹಿಂದೆ ನಾಲ್ಸಾ ಸ್ಕೀಮ್ ಇತ್ತು. ನಾಲ್ಸಾ ಚೈಲ್ಡ್ ಫ್ರೆಂಡ್ಲಿ ಲೀಗಲ್ ಸರ್ವಿಸಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ 2024 ಅನ್ನುವಂಥದ್ದನ್ನು ಹೊಸ ಮಾಡಲಾಗಿದೆ. ಅದ್ರ ಪ್ರಕಾರ ಹಿಂದೆ ಏನಿತ್ತು ಚೈಲ್ಡ್ ಫ್ರೆಂಡ್ಲಿ ಲೀಗಲ್ ಸರ್ವಿಸಸ್ ಚಿಲ್ಡ್ರನ್ ಅಂಡ್ ಪ್ರೊಟೆಕ್ಷನ್ ಸ್ಕೀಮ್ 2015 ಮತ್ತೆ ಲೀಗಲ್ ಸರ್ವಿಸಸ್ ಫಾರ್ ಡಿಫರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಸ್ಕೀಮ್ 2021, ಇವೆರಡನ್ನೂ ಸಹ ಜೊತೆಗೂಡಿಸಿ ಒಂದು ಕಾಂಪ್ರಹೆನ್ಸಿವ್ ಆಗಿ ಈ ಒಂದು ಚೈಲ್ಡ್ ಫ್ರೆಂಡ್ಲಿ ಲೀಗಲ್ ಸರ್ವಿಸಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ 2024 ಅನ್ನ ಮಾಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಏನು ನಾವು ಕಮಿಟಿಯನ್ನ ರಚನೆ ಮಾಡಿದ್ದೀರಿ. ಕಮಿಟಿಯ ಉದ್ದೇಶ ನಾವೇನು ಈ ಹಿಂದೆ ಎಲ್ಲ ಜನರಿಗೆ, ಜನಸಾಮಾನ್ಯರಿಗೆ ನಾವು ನ್ಯಾಯ ದೊರಕಿಸಿಕೊಡುವಂತ ಉದ್ದೇಶದಿಂದ ಈ ಒಂದು ವಿಶೇಷ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ಯಾಕಂದ್ರೆ ಮಕ್ಕಳಿಗೆ ಯಾವ ರೀತಿ ನ್ಯಾಯ ಕೊಡಿಸೋದು ಸರ್, ಮಕ್ಕಳಿಗೆ ಏನು ಕಾನೂನು ಇದು ಗೊತ್ತಿರಲ್ಲ ಅನ್ನೋ ಪ್ರಶ್ನೆ ಬರ್ತವೆ. ಆದ್ರೆ ಮಕ್ಕಳಿಗಾಗೇನೆ ಆಕ್ಟ್ಗಳಿರುವಂತ ತಮಗೆಲ್ಲ ಗೊತ್ತಿದೆ. ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ 2015 ಇರ್ಬೋದು, ಅದನ್ನು JJ ಆಕ್ಟ್ ಅಂತೀರಿ. ಮತ್ತೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012 ಕೋಸ್ಕೋ ಅಂತೀರಿ. ಇವೆಲ್ಲ ಮಕ್ಕಳಿಗೋಸ್ಕರ ರಕ್ಷಣೆ ಮಾಡಿರುವಂತ ಒಂದು ಕಾಯ್ದೆಗಳು. ಈಗ ಮಕ್ಕಳು ಈಗ ಸಾಹೇಬ್ ಈಗಾಗಲೇ ಹೇಳಿದ್ರು, 18 ವರ್ಷ ಒಳಗಡೆ ಇರುವಂತ ಮಕ್ಕಳು ಏನಾಗ್ತಾರೆ ಅಂಥವ್ರಿಗೆ ಒಂದು ಏನು ನ್ಯಾಯ ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಅವ್ರಿಗೆ ಕಾನೂನು ಅರಿವು ನೀಡುವಂಥ ನಿಟ್ಟಿನಲ್ಲಿ ಅವೆಲ್ಲ ಕಾರ್ಯಪ್ರವೃತ್ತರಾಗಬೇಕು. ಅದು ಪ್ರಮುಖ ಜವಾಬ್ದಾರಿ. ಮತ್ತೆ ಪೋಸ್ಕೋ ಕಾಯ್ದೆ ತಮಗೆಲ್ಲ ಗೊತ್ತೇ, ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದಿಂದ ಸಂರಕ್ಷಣೆ ಮಾಡುವಂಥ ಕಾಯ್ದೆ. ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ಮತ್ತೆ ಅವ್ರಿಗೆ ಮಕ್ಕಳಿಗಾಗಿ ಒಂದು ಹಕ್ಕುಗಳಿದಾವೆ. ಯುನೈಟೆಡ್ ನೇಷನ್ ಇದರಲ್ಲೇ ನಾವು ಯುನೆಸ್ಕೋದಲ್ಲೇ ಮಕ್ಕಳ ಹಕ್ಕನ್ನು ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿ ರೆಸಲ್ಯೂಷನ್ ಸಹ ಮಾಡಲಾಗಿದೆ. ಆ ಪ್ರಕಾರ ಮಕ್ಕಳ ಹಕ್ಕುಗಳನ್ನ ಕೊಡ್ಬೇಕಂದ್ರೆ ಯಾರು ಕೊಡ್ಬೇಕು?
ಮಕ್ಕಳನ್ನ ಬರೀ ತಂದೆ ತಾಯಿ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ ಅಂತ ನಾವು ಸಮಾಜದಲ್ಲಿ ಇದ್ದೀವಿ ಅಂದರೆ ನಾವೆಲ್ಲ ಪ್ರತಿಯೊಬ್ಬರ ಮಕ್ಕಳಿಗೆ ಗಾರ್ಡಿಯನ್ ಆಗಿ ಕರ್ತವ್ಯ ನಿರ್ವಹಿಸಬೇಕು.